ಮತ್ತು ಯಾವಾಗಲೂ ನಾವು ಒಂದು ಭಾಳಷ್ಟು ವಿಚಾರ ತಿಳ್ಕೊಂಡಿದ್ವಿ. ಅತ್ಯಾಚಾರಕ್ಕೆ ಒಳಗಂಥ ಮಹಿಳೆಯರು ಇರ್ಬೋದು, ಯಾರೂ ಇರ್ಬೋದು, ಅವ್ರ ಮೇಲೆ ಹೆಚ್ಚು ಆದಂಥ ಘಟನೆಗಳು ಅವ್ರ ಸಂಬಂಧಿಕರು ಮಾಡಿರ್ತಾರೆ, ಸಮೀಪದವರು ಮಾಡಿರ್ತಾರೆ, ಅವ್ರ ಮಿತ್ರರು ಮಾಡಿರ್ತಾರೆ ಅಥವಾ ಗೆಳೆಯರು ಮಾಡಿರ್ತಾರೆ. ಹೊರಗಿನ ದೂರಿನವ್ರು ಬಂದು ಮಾಡೋದು ಭಾಳ ಕಡಿಮೆ ಅಂತೇಳಿ. ಹಂಗಿಲ್ಲ, ಇವರು ಈ ಬಂಗಾರ ವ್ಯವಹಾರವನ್ನು ಸಹಿಸಲಾರ್ದ ತಮಗೆ ಸಿಗದಿಲ್ಲಪ್ಪ ಆ ಬಂಗಾರ ಅನ್ನೋ ಕಾರಣಕ್ಕಾಗಿ ಕೆಲವು ವ್ಯಾಪಾರಿಗಳು ಕಂಪ್ಲೇಂಟ್ ಮಾಡಿದ ಮೇಲೆ ಇದು ಹೊರಗೆ ಬಂದಿದೆ. ಇದೆಲ್ಲ ಹೊರಗೆ ಬಂತು, ಮುಗೀತು, ಆತ್ಮಹತ್ಯೆ ಬೇರೆ. ನಂತರ ಈಗ ಹೊಸ ಶುರುವಾಗಿಬಿಟ್ಟದ. ಏನಪ್ಪ ಅಂತಂದ್ರೆ ಇದರಲ್ಲಿ ರಾಜಕೀಯ ಜನ ಇದ್ದಾರೆ, ಅದ್ರ ಸಚಿವರು ಇದ್ದಾರೆ. ಅದು ಯಾರ್ಯಾರು ಇದ್ದಾರೆ ಅನ್ನೋದನ್ನ DRA ಅಂತ ಅವರಿಲ್ಲ, ನಮಗೆ ಗೊತ್ತದ, ನಾವು ಸಬ್ಮಿಟ್ ಮಾಡ್ತೀವಿ, ಎಲ್ಲ ರೆಡಿ ಅಂತ ಅವರು ಒಂದು ಬಾಂಬ್ ಹಾಕಿದ್ದಾರೆ. ಆದರೆ ಇದಕ್ಕೆಲ್ಲದಕ್ಕೂ ಮುಖ್ಯ ಮಾಸ್ಟರ್ ಮೈಂಡ್ ಯಾರಪ್ಪ ಅಂದ್ರೆ ರಣ್ಯ. ಇವರ ಮಾಡಿದ್ದನ್ನೆಲ್ಲ ಎಲ್ಲರ ಜೊತೆ ಸಂಪರ್ಕ ಮಾಡಿ ಈ ಒಂದು ಬಂಗಾರ ಅದು ಅವ್ಯವಹಾರವನ್ನು ಸಾಗಾಣಿಕೆ ಮಾಡ್ತಾ ಬಂದ ಅನೇಕರಿಗೆ ತೊಂದರೆ ನೀಡಿದಳು ಅಂತ ಆಕೆ ಮೇಲೆ ಮುರ್ಕೊಂಡ್ಬಿಡುವಂಥ ಇವತ್ತು ಸಿಚುವೇಶನ್ ರೆಡಿ ಆಗಿದೆ. ಅದೇ ಕಾಲಕ್ಕೆ ಇದನ್ನು ಆಗಲೇ ಗೊತ್ತಾದಂಥ ಅಥವಾ ಈಗ ಇದ್ದಾರೆ CBI ಇದ್ದವರು ಬೇರೆ ಹಚ್ಚಿದ್ದಾರೆ, ಯಾರಿದ್ದಾರೆ ಏನು ಅಂತೇಳಿ. ಮತ್ತು ಇದು ಮಂತ್ರಿ ಯಾರು ಸಿಕ್ಕರು ಇದ್ರೊಳಗೆ, ಸಚಿವರು ಸಿಕ್ಕರೆ ಅವ್ರು ನಿಶ್ಚಿತವಾಗಿಯೂ ED ಅಥವಾ CBI ಹಿಡಿತು ತಂದು ನಿಲ್ಲಿಸುವಂಥ ಗ್ಯಾರಂಟಿನ. ಯಾಕಪ್ಪ ಅಂತಂದ್ರೆ BJPಗಿಂತೂ ಈಗ ಹೇಗೋ ಸಿದ್ದರಾಮಯ್ಯ ಹಿಡಿಬೇಕು ಮೂಡಾದಲ್ಲಿ ಅಂತ ಸಾಕಷ್ಟು ಪ್ರಯತ್ನ ಮಾಡಿತ್ತು. ಅವ್ರು ಸಿಕ್ಕಾಕೊಳ್ಳಿಲ್ಲ, ಹೊರಗೆ ತಪ್ಪಿಸ್ಕೊಂಡಿದ್ದಾರೆ. ಇನ್ನೂ ಹೋಗಿಲ್ಲ, ಅದು ರಾಮತ್ ಬೇರೆ, ಆದರೂ ತಪ್ಪಿಸ್ಕೊಂಡಿದ್ದಾರೆ. ಬಟ್ ಈ ಕೇಸಲ್ಲಿ ಏನಂದ್ರೆ ED ಮತ್ತು CBI ಬಿಂದಾಸಾಗಿ ಯಾರದಾರ ಹಿಡಿಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದು ಯಾರು ಅನ್ನೋದು ಪ್ರಶ್ನೆ ನಿನ್ನೆ ಈಗಲೂ ಬೆಳಗ್ಗೆ ಸ್ಟಾರ್ಟ್ ಅದ. ಯಾರು ಅವ್ರು ಹೇಳ್ರಿ ಅಂತೇಳಿ. ಅದಕ್ಕೆ ಕಾಂಗ್ರೆಸ್ಸಿಗರೇನು ಸಾಮಾನ್ಯರಿಲ್ಲ, ಅವರು ಸ್ಪಷ್ಟ ಉತ್ತರ ಹೇಳ್ತಾರೆ. ಅಲ್ರಿ, ನಮ್ಮನ್ನು ಕೇಳಲಾರ್ದಲ್ಲಿ CBI ಬಂದುಬಿಟ್ಟದ ನಮ್ಮೊಳಗೆ, ನಮ್ಮನ್ನು ಕೇಳಿದ್ರೆ ನಾವಿಲ್ಲ ಅಂತ ಹೇಳ್ತಿದ್ವಿ, ಅಡ್ಡಿ ಎಲ್ಲ ಬಂದರೆ ಅವ್ರು ಹುಡುಕ್ಲಪ್ಪ, ನಾವೇ ಗುದ್ದಾಡೋ ಅನ್ನೋ ಹಂಗೆ ಮಾತಾಡ್ತಾ ಇದ್ದಾರೆ. ಅದು ನಮ್ಮ ಕೆಲಸ ಸ್ವಲ್ಪ CBI ಕೆಲಸ ಅಂತೇಳಿ. ಅಂದರೆ ನಾವು ಕೋಆಪ್ರೇಷನ್ ಕೊಡೋದಿಲ್ಲಪ್ಪ ಅದಕ್ಕಂತ ಅನ್ನುವಂಗೆ ಇಂಡೈರೆಕ್ಟ್ ಆನ್ಸರ್ ಅದು. ನಾವೇನು ಕೋಆಪ್ರೇಷನ್ ಕೊಡೋದಪ್ಪ, CBI ಅವ್ನು ಕೇಳಿದ್ರು ಹುಡುಕೊಂಡು ಹೋಗಿರೋದು, ನಾವೇ ಕೊಡ್ಬೇಕು, ನಮ್ಮ ಪೊಲೀಸರಾಗ ಹೆಲ್ಪ್ ಮಾಡಬೇಕು ಅನ್ನುವಂಗೆ ಅದು. ಅಂದ್ರೆ ಎಲ್ಲ ಕೂಡ ರಣ್ಯ ರಾವರ ಹಿಂದಿದ್ದಂಥ ರಾಜಕಾರಣಿಗಳು ತಪ್ಪಿಸಿಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿಬಿಟ್ಟಾವೆ ಇವತ್ತು. ಯಾಕೆಂದರೆ ಒಂದು ಸುಳುವು ಸಿಕ್ಕಿದ್ರೆ ಯಾರು ಏನು ಸಿಕ್ಕಿದ್ರೆ ಈಗ ಅದೆಲ್ಲ ಹೇಳ್ತಾ ಇದ್ದಾರೆ. ಅವ್ರ ಫೋನ್ ಮೂಲಕನೋ ಮತ್ತೊಬ್ಬ ಮೂಲಕನೋ ಲ್ಯಾಪ್ಟಾಪ್ ಮೂಲಕನೋ ಅವೆಲ್ಲ ಚೆಕ್ ಮಾಡಿದ್ದಾರೆ. ಈಗಾಗಲೇ ಯಾರ್ಯಾರ ಜೊತೆ ಇವ್ರ ಸಂಪರ್ಕ ಇತ್ತು, ಹೇಗಿತ್ತು, ದುಬೈದಲ್ಲಿ ಹೆಂಗೆ ದಾಟಿ ಬರ್ತಾಯಿದ್ರು, ಇಲ್ಲಿ ಹೆಂಗೆ ದಾಟಿ ಬಂದರು, ಇಲ್ಲಿಂದ ಅಲ್ಲಿ ತಂದು ಇಲ್ಲಿ ಎಲ್ಲೆಲ್ಲಿ ಹೋಗಿ ಕೊಡ್ತಾಯಿದ್ರು, ಯಾರಲ್ಲಿ ಮಾರ್ತಾಯಿದ್ರು, ಇವು ಈಗಾಗಲೇ ಡಿಸ್ಕ್ಲೋಸ್ ಆಗ್ತಾಯಿರೋದು. ಇನ್ನೊಂದು 2 ದಿನದಲ್ಲಿ ಅದು ಹೊರಗೆ ಬರ್ಬೋದು. ಆಲ್ರೆಡಿ ಸರ್ಕಾರದ ಮಟ್ಟದಲ್ಲಿ ಹೊರಗೆ ಬಂದದ. ಆದರೂ ಸಹಿತ ನಮ್ಮ ಸಿದ್ದರಾಮಯ್ಯರ ಅತ್ಯಂತ ವಿಶ್ವಾಸಕ್ಕೆ DKC ಅವರು ಹೇಳ್ತಾರೆ ಏನಂದರೆ ಚಿನ್ನ ಕಳ್ಳಸಾಗಣೆ ಪ್ರಕರಣದಲ್ಲಿ ನಮ್ಮ ಯಾವ ಸಚಿವರು ಭಾಗಿಯಾಗಿಲ್ಲ, ಅದಕ್ಕೆ ನಮಗೇನು ಸಂಬಂಧ ಇಲ್ಲ ಸ್ಪಷ್ಟ ಹೇಳ್ತಾ ಇದ್ದಾರೆ. ಈಗ ಡಿಚಿಲ್